ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಸಹ ಫ್ಯಾಮಿಲಿ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿದ್ವಿ. ಸೊ ಅಲ್ಲಿ ಮಿಡಲಲ್ಲಿ ನಿಲ್ಲಿಸ್ಕೊಂಡಿದ್ವಿ, ಯಾಕಂದರೆ ತುಂಬ ಘಾಟ್ ಸೆಕ್ಷನ್ ಇರೋದ್ರಿಂದ ಕೊಟ್ಟಿಗೆ ಹಾರನ ಬಿಟ್ಟರೆ ಫುಲ್ಲು ಕರ್ವ್ಡ್ ರೋಡೇ ಜಾಸ್ತಿ ಅಲ್ಲಿ. ನಮಗಂತೂ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಾಯಿತ್ತು. ಅರ್ಲಿ ಮಾರ್ನಿಂಗ್ ಹೋಗ್ತಿರೋದ್ರಿಂದ ಏನೋ ಒಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು. ಅದಕ್ಕೆ ಮಧ್ಯದಲ್ಲಿ ಸ್ಟಾಪ್ ಮಾಡಿಕೊಂಡು ಹೋಗ್ತಾ ಇದ್ವಿ. ನನ್ನ ಮೈದ್ನನ ಮಗಳಂತೂ ತುಂಬಾ ವಾಂತಿ ಮಾಡ್ಕೋತಾಳೆ. ಅವಳಿಗೆ ಜರ್ನಿ ಅಂದ್ರೇ ಆಗಲ್ಲ. ನನಗಂತೂ ಈ ಘಾಟ್ ಸೆಕ್ಷನಲ್ಲಂತೂ ಹೋಗೋದಕ್ಕೇ ಇಷ್ಟನೇ ಆಗೋದಿಲ್ಲ. ತುಂಬ ಕರ್ವ್ಸ್ ಇರುತ್ತೆ. ಏನೋ ಒಂಥರ ಎತ್ತಾಕ್ದಂಗೆ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಸಹ ಸುಸ್ತಾಗಿ ಹೋಗಿದ್ವಿ. ನಾನು, ನನ್ನ ಮಗಳು ಮತ್ತು ನನ್ನ ಮೈದ್ನನ ಮಗಳು 3 ಜನನೂ ಸಹ ವಾಂತಿ ಮಾಡೋದನ್ನು ತಡ್ಕೊಳಕ್ಕೆ ಆಗಲಿಲ್ಲ. ಇನ್ನೊಂದು ಸಲ ಅಯ್ಯೋ ಯಾರಪ್ಪ ಬರ್ತಾರೆ ಅನ್ನೋ ಥರ ಫೀಲ್ ಆಗೋಗ್ಬಿಡ್ತು. ಈ ಮಲೆನಾಡನ್ನು ನೋಡೋದಕ್ಕೆ 2 ಕಣ್ಣೇ ಸಾಕಾಗಲ್ಲ ಅನಿಸುತ್ತೆ ಅಲ್ವಾ? ಎಲ್ಲಿ ನೋಡಿದ್ರೂ ಸಹ ಬರೀ ಹಚ್ಚ ಹಸಿರಿನ ರಾಶಿ, ಬೆಟ್ಟ ಗುಡ್ಡಗಳ ಸಾಲು. ಹಿಮ ಅಂತೂ ಆ ಬೆಟ್ಟದ ಮೇಲೆ ತೇಲ್ತಾ ಇತ್ತು ಫಾಗ್ ಥರ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ದೃಶ್ಯಗಳಂತೂ. ಅಲ್ಲಿರೋರು ತುಂಬ ಪುಣ್ಯವಂತರು ಅನಿಸುತ್ತೆ ವಾಸ ಮಾಡೋರು. ಬಟ್ ಮಳೆಗಾಲ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಮಗಂತೂ ಅಲ್ಲಿಂದ ವಾಪಸ್ ಬರೋದಕ್ಕೇ ಮನಸ್ಸಾಗ್ತಾ ಇರಲಿಲ್ಲ. ಸ್ವಲ್ಪ ತುಂತುರು ಮಳೆ ಬೇರೆ ಇಟ್ಕೊಂಡಿತ್ತು. ಹಾಗಾಗಿ ವೆದರ್ ತುಂಬಾ ಚೆನ್ನಾಗಿತ್ತು. ಹಾಗೆ ಆ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ನಮಗೆ ತುಂಬಾ ಚೆನ್ನಾಗಾಯಿತು. ಯಾಕಂದರೆ ಜನಗಳೇ ಇರಲಿಲ್ಲ ಜಾಸ್ತಿ ಅಲ್ಲಿ. ಹಾಗೆ ಊಟಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಜಾಸ್ತಿ ಜನ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ ತಾಯಿ ಎದ್ದು ಬಂದಿದ್ದಾಳೆ. ಹಾಗೆ ಮಗುಗೆ ಅನ್ನಪ್ರಾಶನ ಮಾಡಿಸೋರು ಮನೆಯಿಂದ ಬೆಳ್ಳಿ ಬಟ್ಲು ಅಥವಾ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಚಿನ್ನದ ಬಟ್ಲು ಅಥವಾ ಚಿನ್ನದ ಸ್ಪೂನು ಅಥವಾ ಬೆಳ್ಳಿ ಸ್ಪೂನ್ ಏನಾದರೂ ತಗೊಂಡೋಗಿ. ನಾವು ಬೆಳ್ಳಿ ಬಟ್ಲನ್ನ ತಗೊಂಡೋಗಿದ್ವಿ. ಹಾಗೆ ಚಿನ್ನದ ಒಂದು ಉಂಗುರದಲ್ಲಿ ಮಗುಗೆ ಅನ್ನಪ್ರಾಶನ ಅಂದರೆ ಪಾಯಸ ಮಾಡಿರ್ತಾರೆ ಅಲ್ಲಿ ಅವರು. ಅದನ್ನು ಮಗು ಬಾಯಿಗೆ ಊಡ್ತಾರೆ ತಂದೆ ತಾಯಿ ಅಥವಾ ನಮ್ಮ ಸಂಬಂಧಿಕರು. ನಾವೇನು ಹೋಗಿರ್ತೀವಿ ಅವ್ರ ಜೊತೆ ಎಲ್ಲ ಮಗುಗೆ ತಿನ್ನಿಸ್ತಾರೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಚೆ ಬಂದ್ವಿ ಹೊರಗಡೆ. ಅಲ್ಲಿ ಯಾವುದೇ ಶರ್ಟ್ ಅಥವಾ ಬನಿಯನ್ ಹಾಕೊಂಡು ಹೋಗೋ ಹಾಗಿಲ್ಲ ಗಂಡಸರು. ಹಾಗೆ ಫೋಟೋಶೂಟು ಸಹ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಪಕ್ಕದಲ್ಲಿ 2 ಸ್ಟೋರ್ಸ್ ಇತ್ತು. ಅದರಲ್ಲಿ ಕ್ರಿಸ್ಟಲ್ ಆಮೆಗಳು, ಹಾಗೆ ನೀವು ಶೋಕೇಸ್ಗಿಡುವಂತಹ ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು, ಹುಡುಗಿರು ಹಾಕುವಂತಹ ಬ್ಯಾಂಗಲ್ಸ್, ನೆಕ್ಲೆಸ್, ಈ ಥರ ಫ್ಯಾನ್ಸಿ ಐಟಮ್ಸ್ನೆಲ್ಲ ಅಲ್ಲಿ ಮಾರ್ತಾಯಿದ್ರು. ದೀಪದ ಕಂಬಗಳು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಊಟದ ಹಾಲಿಗೆ ಬಂದ್ವಿ. ಊಟದ ಹಾಲಲ್ಲಿ ಏನು ರಶ್ ಇರಲಿಲ್ಲ, ಜಾಸ್ತಿ ಜನ ಇರಲಿಲ್ಲ. ಒಂದು 20 ಮೆಂಬರ್ಸ್ ಇದ್ದರು. ಎಷ್ಟು ಬೇಕೋ ನಮಗೆ ಎಷ್ಟು ತಿನ್ನೋದಕ್ಕೆ ಆಗುತ್ತೆ ಅಷ್ಟನ್ನು ಹಾಕಿಸ್ಕೊಂಡು ಊಟ ಮಾಡಿಬಿಟ್ಟು ಪ್ರಸಾದ ತಿಂದು ಬಂದ್ವಿ ಹೊರಗಡೆ. ಈ ಬ್ರಿಡ್ಜು ಮಳೆಗಾಲದಲ್ಲಿ ಮುಚ್ಚೋಗಿರುತ್ತಂತೆ ಯಾವಾಗ್ಲೂ ಸಹ. ಹಾಗೆ ನನ್ನ ಹಸ್ಬೆಂಡ್ ಕ್ಯಾಂಟೀನಿಂದ ಸಾಮಾನನ್ನು ಕೊಟ್ಟು ಕಳಿಸಿದ್ರು ಅವ್ರ ಫ್ರೆಂಡ್ ಹತ್ರ. ಹಾಗೆ ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ಚೆಕ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ನಾವು ಪ್ರತಿ 3 ಮಂತ್ಸ್ಗೆ ಒಂದು ಸಲ ಮಾತ್ರ ಸಾಮಾನನ್ನ ಕ್ಯಾಂಟೀನಲ್ಲಿ ತಗೋತೀವಿ. 3 ಮಂತ್ಸ್ಗೆ ಆಗೋವಷ್ಟು ಏನೇನು ನಮ್ಮ ಡೈಲಿ ನೆಸೆಸಿಟಿ ಇರುತ್ತೆ, ಶಾಂಪೂ ಆಗಿರ್ಬೋದು ಅಥವಾ ಪಾತ್ರೆ ತೊಳೆಯೋ ಸೋಪ್ ಆಗಿರ್ಬೋದು, ಬಟ್ಟೆ ತೊಳೆಯೋ ಸೋಪು, ಮಕ್ಕಳಿಗೆ ಬಿಸ್ಕೆಟ್ಸ್, ಒಂದು ಸ್ವಲ್ಪ ಮ್ಯಾಗಿ, ಇದನ್ನೆಲ್ಲ ಸರ್ಫ್ ಪೌಡರು, ಇದನ್ನೆಲ್ಲ ನಾನು ಒಟ್ಟಿಗೆ ತೆಗೆಸ್ಕೊಂಡ್ಬಿಡ್ತೀನಿ. ಪದೇ ಪದೇ ಹೇಳಿದ್ರೆ ಅವ್ರಿಗೂ ಸಹ ಹಿಂಸೆ ಆಗುತ್ತೆ. ನಾನು ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.